ಹಾಯ್, ನಮಸ್ಕಾರ. ನಾನು ನಿಮ್ಮ ಹತ್ರ ಸದಾಶಿವ್ ಮಾತಾಡ್ತಾ ಇರೋದು. ಸೊ ಟ್ರೇಡಿಂಗ್ ಮಾಡಬೇಕಾದ್ರೆ ಮೊದಲು ತಿಳ್ಕೊಬೇಕಾಗಿದೆ ಏನೆಂದರೆ, ನೀವು ಟ್ರೇಡಿಂಗ್ನಲ್ಲಿ ಯಾವ ಥರ ಟ್ರೇಡಿಂಗ್ ಮಾಡ್ತೀರಾ. ಯಾಕಂದರೆ ಮಾರ್ಕೆಟಲ್ಲಿ ಟ್ರೇಡಿಂಗ್ ಅಂದರೆ 4 ಥರ ಟ್ರೇಡರ್ಸ್ ಸಿಗ್ತಾರೆ ನಿಮಗೆ. ಮೊದಲನೇದಾಗಿ ಸ್ಕ್ಯಾಲ್ಪರ್ಸ್ ಅಂತ, ಎರಡನೇದಾಗಿ ಇಂಟ್ರಾಡೇ ಟ್ರೇಡಿಂಗ್ ಮಾಡೋರು, ಮೂರನೇದಾಗಿ ಸ್ವಿಂಗ್ ಟ್ರೇಡ್ ಮಾಡೋರು, ನಾಲ್ಕನೇದಾಗಿ ಇನ್ವೆಸ್ಟ್ಮೆಂಟ್ ಅಥವಾ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಅಂತಾರಲ್ಲ, ಸ್ಟಾಕ್ ಇನ್ವೆಸ್ಟ್ಮೆಂಟ್. ನಾವು ಕೇಳಿರ್ಬೋದು, ಸ್ಟಾಕ್ ಮಾರ್ಕೆಟ್ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ತಿಳಿದ್ರು. ಒಂದು ಕಂಪ್ನಿ ಶೇರ್ಸ್ ಬೈ ಮಾಡೋದು, ಅದು ಅಪ್ಪವರೆಗೆ ಬಿಡೋದು, ಆಮೇಲೆ ಒಂದು 5-6 ವರ್ಷ ಆದಮೇಲೆ ಅದನ್ನು ಇದನ್ನು ಎಕ್ಸಿಟ್ ಸೆಲ್ ಮಾಡೋದು. ಸೊ ಫಸ್ಟ್ ಒನ್ನು ಸ್ಕ್ಯಾಲ್ಪರ್ ಅಂದರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕ್ಯಾಲ್ಪರ್ ಅಂದರೆ ಏನಪ್ಪ ಅಂದರೆ, ಇವರು ಏನು ಟೈಮ್ ಇರುತ್ತಲ್ಲ, 9-15 ಮಾರ್ಕೆಟ್ ಏನು 33-30 ತನಕ ಇರುತ್ತಲ್ಲ. ಸೊ ಅದರಲ್ಲಿ ಟೈಮ್ ಫ್ರೇಮನ್ನು ಕಡಿಮೆ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು, ಸ್ಕ್ಯಾಲ್ಪರ್ಸ್ ಅಂದರೆ ಸಪೋಸ್ ಒಂದೊಂದು ಕ್ಯಾಂಡಲ್ಸನ್ನು 5 ಮಿನಿಟ್ಸ್ ಕ್ಯಾಂಡಲ್ಸು, 3 ಮಿನಿಟ್ಸ್ ಕ್ಯಾಂಡಲ್ಸ್, 1 ಮಿನಿಟ್ ಕ್ಯಾಂಡಲ್ಸ್ ನೋಡಿಕೊಂಡು ಅದರಲ್ಲಿ ಒಂದು ಸೆಟಪ್ ಇರುತ್ತೆ. ಆ ಸೆಟಪ್ ಪ್ರಕಾರ ಅವರು ಎಂಟ್ರಿ ಎಕ್ಸಿಟ್ ಮಾಡ್ತಾರೆ. ಇವ್ರಿಗೆ ಸ್ವಲ್ಪ ಡಿಸಿಪ್ಲಿನ್ ಜಾಸ್ತಿ ಇರಬೇಕು ಮತ್ತು ಎಕ್ಸ್ಪೀರಿಯೆನ್ಸ್ ಇರಬೇಕು. ನಾರ್ಮಲಿ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಸ್ಕ್ಯಾಲ್ಪರ್ ಆಗ್ತೀನಿ ಅಂದರೆ ಅದು ತುಂಬ ಅಸಾಧ್ಯ, ತುಂಬ ಲಾಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಕಡಿಮೆ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಕಡಿಮೆ ಟಾರ್ಗೆಟು ಮತ್ತು ಕಡಿಮೆ ಲಾಸಲ್ಲಿ ಟ್ರೇಡ್ ಮಾಡ್ತಾರೆ ಅವರು. ನಾರ್ಮಲಿ ಸ್ಕ್ಯಾಲ್ಪರ್ಸ್ ಅಂದರೆ 3-5, ಕೆಲವರು 10 ಟ್ರೇಡ್ಸ್ ತೊಗೋತಾರೆ. ಸೊ ಇವ್ರ ಟಾರ್ಗೆಟ್ ಏನಿರುತ್ತೆ ಅಂದರೆ, ಇವತ್ತು 5 ಟ್ರೇಡ್ ತೊಗೊಂಡೆ, ಅದರಲ್ಲಿ 2 ಟ್ರೇಡ್ ಲಾಸ್ ಆಗಿ 3 ಟ್ರೇಡ್ ಸಕ್ಸಸ್ ಆದರೆ ಅವತ್ತಿನ ಪ್ರಾಫಿಟ್ ಬಂತು. ಈ ಥರ ಪ್ಲ್ಯಾನ್ ಇರುತ್ತೆ ಅವ್ರದ್ದು. ಮತ್ತು ಸ್ಕ್ಯಾಲ್ಪರ್ಸಿಂದ ಏನಪ್ಪ ಅಂದರೆ, ನಿಮಗೆ ಎಲ್ಲ ಫಾಸ್ಟ್ ಇರಬೇಕು, ಕ್ವಿಕ್ಕಾಗಿ ಎಕ್ಸಿಕ್ಯೂಟ್ ಆಗ್ತಿರಬೇಕು. ಇನ್ನು ಬೈ ಮಾಡಿದ್ರೆ ಕ್ವಿಕ್ ಆಗಿರಬೇಕು, ಸೆಲ್ ಮಾಡಿದ್ರೆ ಕ್ವಿಕ್ ಆಗಿರಬೇಕು. ನಾರ್ಮಲಿ ಸ್ಕ್ಯಾಲ್ಪರ್ಸ್ ಮಾಡೋರೆಲ್ಲ ಆಪ್ಷನ್ಸಲ್ಲೇ ಸ್ಕ್ಯಾಲ್ಪಿಂಗ್ ಮಾಡ್ತಾರೆ. ಯಾಕಂದರೆ ಈ ಸ್ಟಾಕು ಅಥವಾ ಇಕ್ವಿಟಿಯಲ್ಲಿ ಏನಾದರೂ ಸ್ಕ್ಯಾಲ್ಪಿಂಗ್ ಮಾಡಬೇಕಂದ್ರೆ ಲಿಕ್ವಿಡಿಟಿ ಸಿಗೋಲ್ಲ. ಲಿಕ್ವಿಡಿಟಿ ಅಂದರೆ ಬೈಯರ್ಸು ಸೆಲ್ಲರ್ಸು ನಾವು ಬೇಕಾದ ಪ್ರೈಸ್ಗೆ ಬೈ ಮಾಡೋದು ಅಥವಾ ನಾವು ಬೇಕಾದ ಪ್ರೈಸ್ಗೆ ಸೆಲ್ ಮಾಡಲಿಕ್ಕೆ ನಮಗೆ ಸಿಗಲ್ಲ. ಸೊ ಸ್ಕ್ಯಾಲ್ಪಿಂಗ್ ಮಾಡೋರು ಏನೇ ಇದ್ದರೂ ಆಪ್ಷನ್ಸಲ್ಲಿ ಆಪ್ಷನ್ಸ್ ಆ್ಯಂಡ್ ಫೀಚರ್ಸಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ತಾರೆ. ಮೋಸ್ಟ್ಲಿ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ 50ಯಲ್ಲಿ ಸ್ಕ್ಯಾಲ್ಪಿಂಗ್ ಜಾಸ್ತಿ ಮಾಡ್ತಾರೆ. ಸೆಕೆಂಡ್ ಬಂದುಬಿಟ್ಟು ಇಂಟ್ರಾಡೇ ಟ್ರೇಡರ್ಸ್. ಇಂಟ್ರಾಡೇ ಟ್ರೇಡರ್ಸ್ ಆಪ್ಷನ್ ಮತ್ತು ಬೇಸಿಕ್ ಫ್ಯೂಚರ್ ಆಪ್ಷನ್ಸಲ್ಲಿ ಮಾಡ್ಬೋದು ಬೈ ಸೆಲ್ಲು, ಇಲ್ಲ ಸ್ಟಾಕ್ಸನ್ನು ಬೈ ಸೆಲ್ಲು ಮಾಡ್ಬೋದು. ಇವ್ರು ಏನಪ್ಪ ಅಂದರೆ, ಒಂದು ದಿನದ ಮಟ್ಟಿಗೆ ಅಂದರೆ ಒಂದು ದಿನದಲ್ಲಿ ಎಷ್ಟು ಸೆಟಪ್ ಅವ್ರು ಒಂದು ಪ್ಲ್ಯಾನ್ ಮಾಡಿರ್ತಾರೆ, ಅವ್ರದ್ದೊಂದು ಸೆಟಪ್ ಇರುತ್ತೆ, ಅದೊಂದು ಏನೋ ಒಂದು ಸೆಟಪ್ ಇರುತ್ತೆ. ಇವ್ರು ನಾರ್ಮಲಿ 5 ನಿಮಿಷದ ಕ್ಯಾಂಡಲ್ದಿಂದ 15 ನಿಮಿಷದ ಕ್ಯಾಂಡಲ್ದಲ್ಲಿ ಅವ್ರು ಸೆಟಪ್ಪನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಆ 5 ನಿಮಿಷದಿಂದ 15 ನಿಮಿಷ ಟೈಮ್ ಪೀರಿಯಡಲ್ಲಿ ಯಾವುದೋ ಅವ್ರಿಗೆ ಬೇಕಾದ ಸೆಟಪ್ ಕ್ರಿಯೇಟ್ ಆದರೆ, ಸೊ ಅಲ್ಲಿ ಎಂಟ್ರಿ ಮಾಡಿ ಬೈ ಅಥವಾ ಸೆಲ್ ಏನೋ ಮಾಡಿ ಅವ್ರು ಪ್ರಾಫಿಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗ್ ಮಾಡೋರಿಗೆ ಏನಿದೆ ಅಂದರೆ, ಅವರು ಅವತ್ತಿಂದ ಅವತ್ತೇ ಎಂಟ್ರಿ ಕೊಟ್ಟು ಅವತ್ತಿಂದ ಅವತ್ತು ಮಾರ್ಕೆಟಿಂದ ಎಕ್ಸಿಟ್ ಆಗಬೇಕು. ಇಲ್ಲ ಅಂದರೆ ಆಟೋ ಸ್ಕೋರಪ್ ಆಗಿ ಅದಕ್ಕೊಂದು ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ ಡಿಮ್ಯಾಟ್ ಅಕೌಂಟ್ ಕಡೆಯಿಂದ ನಿಮ್ಗೆ ಕೊಡಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಸ್ಕ್ಯಾಲ್ಪಿಂಗ್ ಮತ್ತು ಇಂಟ್ರಾಡೇ ಮಾಡೋರಿಗೆ ಏನಂದರೆ ಬೆನಿಫಿಟ್ ಮತ್ತು ಡಿಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಏನಪ್ಪ ಅಂದರೆ, ನೀವು ಕಂಟಿನ್ಯೂಸ್ ಆಗಿ ಕಂಪ್ಯೂಟರ್ ಮುಂದೆ ಇರಬೇಕು ಮತ್ತು ಹೈ ಸ್ಪೀಡ್ ಇಂಟರ್ನೆಟ್ ಅಥವಾ ಹೈ ಸ್ಪೀಡ್ ನಿಮಗೆ ಎಕ್ಸಸ್ ಇರಬೇಕು ಡೇಟಾ ಏನೇ ಇದ್ದರು. ಯಾಕೆಂದರೆ ಇಲ್ಲೆಲ್ಲ ಆಗ್ತಿರೋದು ಕ್ವಿಕ್ಕಲ್ಲಿ ನೀವು ಬೈ ಮಾಡ್ತೀರಿ, ಕ್ವಿಕ್ಕಲ್ಲಿ ಸೆಲ್ ಮಾಡ್ತಿರ್ತೀರ. ಸ್ವಲ್ಪ ಏನಾದರೂ ಡಿಲೇ ಆದರೆ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಒಂದು ಒಳ್ಳೆ ಪ್ರಾಫಿಟನ್ನು ಲಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲೆಲ್ಲ ಕ್ವಿಕ್ಕಾಗಿ ಆಗಬೇಕು. ಪ್ಲಸ್ ಇಲ್ಲಿ ಸ್ಕ್ಯಾಲ್ಪಿಂಗ್ ಮತ್ತು ಇಂಟ್ರಾಡೇ ಮಾಡೋರಿಗೆ ನಿಮ್ಮ ಯಾವುದೋ ಡಿಮ್ಯಾಟ್ ಅಕೌಂಟ್ ಕಡೆಯಿಂದ 3x 4x 5x ತನಕ ಮಾರ್ಜಿನ್ ಸಿಗುತ್ತೆ. ಮಾರ್ಜಿನ್ ಏನಪ್ಪ ಅಂದರೆ, ಸಪೋಸ್ ನಿಮ್ಮ ಹತ್ರ 10,000 ರೂಪಾಯಿ ಇದ್ದ, ನೀವು 10,000 ರೂಪಾಯಿಂದ ಏನು ಬೈ ಮಾಡಬೇಕಂತಿರಲ್ಲ ಸ್ಟಾಕ್ಸು, ನೀವು ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗ್ ಮಾಡಿದಾಗ ಆ 10,000 ರೂಪಾಯಿದನ್ನು 50,000 ರೂಪಾಯಿ ವ್ಯಾಲ್ಯೂ ಸ್ಟಾಕ್ ನೀವು ಬೈ ಮಾಡ್ಬೋದು. ಬಟ್ ಏನು ಒಂದು ಕಂಡೀಷನ್ ಅಂದರೆ, ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡಬೇಕು. ನೀವು ಅವತ್ತೇ ಬೈ ಮಾಡಿದ್ರೆ ಅವತ್ತೇ ಸೆಲ್ ಮಾಡಬೇಕಾಗುತ್ತೆ, ಅವತ್ತೇ ಸೆಲ್ ಮಾಡಿದ್ರೆ ಅವತ್ತೇ ಬೈ ಮಾಡಬೇಕಾಗುತ್ತೆ. ಇಂಟ್ರಾಡೇ ಮಾಡೋದ್ರಿಂದ ಇದು ಸ್ವಲ್ಪ ಸ್ಕ್ಯಾಲ್ಪರ್ಗಿಂತ ಒಂದು ಸ್ವಲ್ಪ ಕಡಿಮೆ ಎಕ್ಸ್ಪೆನ್ಸ್ ಇದ್ದರೆ ಮಾಡ್ಬೋದು ಇದನ್ನು. ಯಾಕಂದರೆ ಇಂಟ್ರಾಡೇಯಲ್ಲಿ ಏನಿರುತ್ತೆ ಅಂದರೆ, ಟೈಮಿಂಗ್ ಫ್ರೇಮ್ ಜಾಸ್ತಿ ಇರುತ್ತೆ. ನಿಮ್ಮ ಟೈಮ್ ಫ್ರೇಮ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಟೈಮಿಂಗ್ ಜಾಸ್ತಿ ಇರುತ್ತೆ. ಸೊ ನೀವು ಎಂಟ್ರಿ ಎಕ್ಸಿಟ್ ಮಾಡಬೇಕಾದ್ರೂ ನಿಮಗೆ ನೋಡ್ಕೊಂಡು ಹೈಯರ್ ಟೈಮ್ ಫ್ರೇಮ್ ಯಾವ ಥರ ಹೋಗ್ತೀರೋ ಆ ಥರ ನಿಮ್ಮ ಎಂಟ್ರಿ ಏನಿದೆಲ್ಲ ಸ್ವಲ್ಪ ಪರ್ಫೆಕ್ಟ್ ಇರ್ತವೆ. ಸೊ ಫಾಲ್ಸ್ ಎಂಟ್ರಿ ಆಗೋದು ಕಡಿಮೆ ಇರುತ್ತೆ. ಸೊ ಇಲ್ಲಾದರೂ ನಿಮಗೇನಿರುತ್ತೆ, ಚಾರ್ಜಸ್ಸು ಮತ್ತು ಸ್ಕ್ಯಾಲ್ಪಿಂಗ್ ಚಾರ್ಜಸ್ಸು ಮತ್ತು ಇಂಟ್ರಾಡೇ ಚಾರ್ಜಸ್ ಸೇಮ್ ಇರುತ್ತೆ. ಸೊ ಅವತ್ತಿಂದ ಅವತ್ತು ಎಕ್ಸಿಕ್ಯೂಟ್ ಮಾಡಬೇಕು, ಅವತ್ತು ಎಕ್ಸಿಟ್ ಆಗಿ ನೀವು ಅವತ್ತಿಂದ ಕ್ಲೋಸ್ ಮಾಡಬೇಕು. ಬಟ್ ನೆಕ್ಸ್ಟ್ ಬರ್ತಾ ಇರುತ್ತೆ ಸ್ವಿಂಗ್ ಟ್ರೇಡಿಂಗ್ಸ್ ಅಂದರೆ, ಇಲ್ಲೇನಿದೆ ಅಂದರೆ, ನೀವು ಆ್ಯಕ್ಚುಲ್ ವ್ಯಾಲ್ಯೂ ಶೇರ್ ವ್ಯಾಲ್ಯೂ ಏನಿದೆಯಲ್ಲ ಅದನ್ನು ಪೂರಾ ಪೇಮೆಂಟ್ ಮಾಡಿ ನೀವು ಬೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಿದೆ ಅಂದರೆ, ನೀವು 2-3 ಇಂಟ್ರಾಡೇ ಮಾಡೋರು ಹೆಂಗಿದೆ, ನಾರ್ಮಲಿ ವೀಕ್ದಿಂದ 3 ವೀಕ್ 4 ವೀಕು ಅಥವಾ 3 ತಿಂಗಳು 2 ತಿಂಗಳು ತನಕ ಕಂಟಿನ್ಯೂ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಒಂದು ಸ್ಟಾಕ್. ಸಪೋಸ್ ನಾವೊಂದು ಸ್ಟಾಕ್ ಯಾವುದೋ ಒಂದು BPCL ಎಕ್ಸಾಂಪಲ್ BPCL ಬೈ ಮಾಡಿದ್ರೆ, ಸೊ ಅದು ಅಟ್ಲೀಸ್ಟ್ ಒಂದು ಅದರ ಅಪ್ವರ್ಡ್ ಮೂವ್ ಮುಗಿಯೋ ತನಕ ನಾನು ಅದನ್ನು ಹೋಲ್ಡ್ ಮಾಡಿಟ್ಕೋಬೋದು.
ಬಟ್ ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗಲ್ಲಿ ನೀವು ಬೈನು ಮಾಡ್ಬೋದು, ಸೆಲ್ಲು ಮಾಡ್ಬೋದು. ಮಾರ್ಕೆಟ್ ಯಾವಾಗ ಹೋಗ್ತಿದೆ, ಯಾವ ಟ್ರೆಂಡ್ ಇದೆ ನಿಮಗೆ ಬೇಕಾಗಿಲ್ಲ. ಸೊ ಮಾರ್ಕೆಟ್ ಅಪ್ ಇದ್ರೂ ನೀವು ಬೈ ಮಾಡ್ಬೋದು, ಡೌನ್ ಇದ್ದರೆ ನೀವು ಸೆಲ್ ಮಾಡ್ಬೋದು ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗಲ್ಲಿ. ಬಟ್ ಸ್ವಿಂಗ್ ಟ್ರೇಡಲ್ಲಿ ಏನಿದೆ ಅಂದರೆ ಮಾರ್ಕೆಟ್ ಅಪ್ ಇರಬೇಕು. ಇಂಡಿಯನ್ ಮಾರ್ಕೆಟ್ ಇನ್ನೂ ಶಾರ್ಟ್ ಸೆಲ್ಲಿಂಗ್ ನಾವು ಅವೈಲೇಬಲ್ ಇಲ್ಲ ಇಂಡಿಯನ್ ಮಾರ್ಕೆಟಲ್ಲಿ. ಸೊ ನೀವು ಸ್ವಿಂಗ್ ಟ್ರೇಡಲ್ಲಿ ನೀವು ಬೈನೇ ಮಾಡಬೇಕು. ಇಕ್ವಿಟಿಯಲ್ಲಿ ಮಾಡ್ತಿದ್ರೆ ನೀವು ಫ್ಯೂಚರ್ ಮತ್ತು ಆಪ್ಷನ್ಸಲ್ಲಿ ಮಾಡ್ತಿದ್ರೆ ಏನಿದೆ, ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಎಕ್ಸ್ಪೈರಿ ಆಗುತ್ತಾಗ ನೀವು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಪೊಸಿಷನ್ಸ್ನ. ಸ್ವಿಂಗ್ ಟ್ರೇಡ್ ಯಾರಿಗೆ ಉಪಯೋಗಪ್ಪ ಅಂದರೆ ನಾರ್ಮಲಿ ನಮ್ಮಂಥವ್ರಿಗೆ, ಜಾಬ್ ಮಾಡೋರಿಗೆ, ಮತ್ತು ನಾನು ಭಾಳ ಟೈಮಿಂಗ್ ಕೊಡೋಕ್ಕಾಗಲ್ಲ, ಸ್ಕ್ರೀನ್ ಮುಂದೆ ಕೂತು ಟೈಮ್ ನನಗಿರಲ್ಲ ನೋಡಲಿಕ್ಕೆ ಅನ್ನೋರಿಗೆ, ಮತ್ತು ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಅನ್ನೋರಿಗೆ. ಯಾಕಂದರೆ ಇದರಲ್ಲಿ ನೀವು ಶೇರ್ ಒಂದು ಸ್ಟಾಕ್ ತೊಗೋಬೇಕಂದ್ರೆ ಪೂರ್ತಿ ವ್ಯಾಲ್ಯೂ, ಅದನ್ನು ಪೂರ್ತಿ ಪೇಮೆಂಟ್ ಮಾಡಿ ತೊಗೋಬೇಕಾಗುತ್ತೆ. ಸಪೋಸ್ PPCL 600 ರೂಪಾಯಿ ಇದೆ ಅಂದರೆ ಒಂದು ಶೇರ್ ವ್ಯಾಲ್ಯೂ, ಒಂದು ವ್ಯಾಲ್ಯೂ ಅದರದ್ದು. ಸೊ ಒಂದು ಶೇರಿಗೆ 600 ರೂಪಾಯಿ ಕೊಟ್ಟೆ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಅಂದಾಗ ಇಲ್ಲೇನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ ಆಗುತ್ತೆ. ನೀವು ಎಷ್ಟೇ ಅಮೌಂಟ್ ತಂದ್ರೂ ನಿಮ್ಗೆ ಕೊಡೋ ಕಡಿಮೆ ಶೇರ್ಸೇ ಬರ್ತಕ್ಕ. ನಾರ್ಮಲಿ ಜಾಬ್ ಮಾಡೋರು ಅಥವಾ ಫುಲ್ ಟೈಮ್ ಪ್ರೊಫೆಷನಲ್ ಅಂದರೆ ನಾರ್ಮಲಿ ಸೈಡ್ ಇನ್ಕಮ್ ಅಥವಾ ಪ್ಯಾರಲ್ ಇನ್ಕಮ್ಗೆ ಯಾರು ಟ್ರೈ ಮಾಡ್ತಿರ್ತಾರಲ್ಲ, ಅವ್ರು ಅಷ್ಟು ಕ್ಯಾಶ್ ಅಥವಾ ಅಷ್ಟು ಇನ್ವೆಸ್ಟ್ ಮಾಡ್ತಾಯಿಲ್ಲ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ರಿಸ್ಕ್ ಕಮ್ಮಿ ಇರುತ್ತೆ. ಸೊ ರಿವಾರ್ಡು ಕಮ್ಮಿ ಇರುತ್ತೆ, ರಿಸ್ಕ್ ಕಮ್ಮಿ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ಆ ಸ್ಟಾಕ್ದು ಏನಾದರೂ ಅಪ್ವರ್ಡ್ ಇದ್ದೆಲ್ಲ ಎಂಟ್ರಿ ಕೊಟ್ಟರೆ ಅದ್ರದ್ದು ಫುಲ್ ಮೂವೆಲ್ಲ ನಾವು ಎಂಜಾಯ್ ಮಾಡ್ಬೋದು, ಅಷ್ಟು ಪ್ರಾಫಿಟ್ ನಾವು ತೊಗೋಬೋದು ಈ ಸ್ವಿಂಗ್ ಟ್ರೇಡಲ್ಲಿ. 4ನೇದು ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ ಅಂತ. ಇನ್ವೆಸ್ಟ್ಮೆಂಟಲ್ಲಿ ಚಾರ್ಟು ಆ ಥರ ಏನು ಜಾಸ್ತಿ ಇರಲ್ಲ. ಕಂಪ್ನಿ ಫಂಡಮೆಂಟ್ಸು, ಕಂಪ್ನಿ ಮ್ಯಾನೇಜ್ಮೆಂಟು ಮತ್ತು ಕಂಪ್ನಿ ಪ್ರಾಡಕ್ಟ್ ಯಾವ ಥರ ಮೂವ್ ಆಗ್ತಿದೆ, ಸೇಲ್ಸ್ ಯಾವ ಥರ ಇದೆ ಕಂಪ್ನಿದು, ಅದನ್ನೆಲ್ಲ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇವರು ನಾರ್ಮಲಿ ವರ್ಷ 6 ವರ್ಷ, 10 ವರ್ಷ, 20 ವರ್ಷ ಈ ಥರ ಒಂದು ಕಂಪ್ನಿ ಗ್ರೋ ಆಗಿ ಅದು ಡೆವಲಪ್ ಆಗಿ, ಅದು ಸ್ಟೇಜ್ ಏನಿರುತ್ತೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಫೋರ್ತ್ ಸ್ಟೇಜ್ ಅಪ್ ಟು ಅದು ಸ್ಯಾಚುರೇಟ್ ಆಗುತ್ತೆ ನಾನು ಇಟ್ಕೋಬೋದು. ಮತ್ತು ಇದು ಸ್ವಲ್ಪ ರಿಸ್ಕ್ ಕಮ್ಮಿ ಇರುತ್ತೆ ಇಲ್ಲಿ. ಯಾಕಂದರೆ ಇವರು ಯಾವಾಗಲೂ ಮಾರ್ಕೆಟ್ ಡಪ್ ಆಗೋದು, ಫ್ಲಕ್ಚುಯೇಟ್ ಆಗೋದು ಇದು ನೋಡಲ್ಲ ಇವರು. ನಾರ್ಮಲಿ P&L ಜಾಸ್ತಿ ನೋಡಲ್ಲ. ಇವ್ರದ್ದು ಏನಿರುತ್ತೆ ಒಂದು ಟೈಮಿಂಗ್ ಫ್ರೇಮ್ ಇರುತ್ತೆ, 5 ವರ್ಷ, 10 ವರ್ಷ. ಅಥವಾ ಈಗ ಸಪೋಸ್ ನಾನು ಏನಾದರೂ ನನ್ನ ಮಗನ ಸಲುವಾಗಿ ನಾನು ಇನ್ವೆಸ್ಟ್ ಮಾಡಿದ್ದೆ ಅಂದರೆ ನನ್ನ ಮಗನ ಎಜುಕೇಷನ್ ಅಥವಾ ಮ್ಯಾರೇಜ್ಗೆ ಅವಾಗ ಅದನ್ನು ನಾನು ತೊಗೋಬೇಕು ಹಿಂಗೆ ಪ್ಲ್ಯಾನ್ ಮಾಡಿರ್ತು. ಸೊ ಲಾಂಗ್ ಟರ್ಮ್ ಇರೋದ್ರಿಂದ ರಿಸ್ಕ್ ಕಮ್ಮಿ ಇರುತ್ತೆ. ಮಾರ್ಕೆಟ್ ಏನಾಗುತ್ತೆ ಒಂದು ಮೂವ್ ಇರುತ್ತೆ, ಒಂದು 2-3 ಫ್ಲಕ್ಚುಯೇಷನ್ ಅಂತ ಯಾವುದೋ ಒಂದು ಕ್ರ್ಯಾಶ್ ಆದ್ರೂ ಅಗೇನ್ ಮತ್ತು 3-4 ಮಂತ್ ಅಥವಾ 5-6 ತಿಂಗಳು, ಒಂದು ವರ್ಷದಲ್ಲಿ ಮತ್ತೆ ರಿಕವರ್ ಆಗುತ್ತೆ, ಅದು ಮೂವ್ ಆಗುತ್ತೆ. ಲಾಸ್ಟ್ ಟೈಮ್ ಕೊರೋನಾದಾಗೆಲ್ಲ ಸ್ಟಾಕ್ಸ್ ಎಲ್ಲ ಡೌನ್ ಆಗಿದ್ದು, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ ಈಗ ಆಲ್ರೆಡಿ ಅವ್ರು ಪೀಕ್ದಲ್ಲಿದ್ದಾರೆ. ಸೊ ಟ್ರಿಬಲ್ ಡಬಲ್ ಯಾರು 10 ಪಟ್ಟು ಅವ್ರದ್ದು ರಿಟರ್ನ್ ಸಿಗ್ತಾ ಇದೆ. ಸೊ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಇದರ ಎಕ್ಸ್ಪೀರಿಯೆನ್ಸ್ ಇಲ್ಲದೇನು ಸ್ವಲ್ಪ ಮಾರ್ಕೆಟ್ ನಾಲೆಜ್ ಇದ್ದರೆ ಮಾಡ್ಬೋದು. ಸ್ವಿಂಗ್ ಟ್ರೇಡ್ ಇದೆಲ್ಲ ಸ್ವಲ್ಪ ನಾಲೆಜ್ ಇರಬೇಕು, ಅಟ್ಲೀಸ್ಟ್ 1 ಇಯರ್ ಅಥವಾ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸ್ವಿಂಗ್ ಟ್ರೇಡ್ ಮಾಡ್ಬೋದು. ಬೇಸಿಕ್ ಅಂತೂ ಗೊತ್ತಿರಬೇಕು, ಕ್ಯಾಂಡಲ್ ಸ್ಟಿಕ್ ಅಂದ್ರೇನು, ಸಪೋರ್ಟ್ ಅಂದರೆ, ರೆಸಿಸ್ಟೆನ್ಸ್ ಅಂದ್ರೇನು, ಪ್ರೈಸ್ ಆ್ಯಕ್ಷನ್ ಅಂತೂ ಗೊತ್ತಿರಬೇಕು ಸ್ವಿಂಗ್ ಟ್ರೇಡ್ ಮಾಡ್ಬೇಕಾದ್ರೆ. ನೆಕ್ಸ್ಟ್ ಸ್ಕ್ಯಾಲ್ಪಿಂಗು ಇಂಟ್ರಾ ಟ್ರೇಡ್ ಇದೆಲ್ಲ ದಯವಿಟ್ಟು ಜಾಬ್ ಮಾಡೋರಾಗಲಿ ಅಥವಾ ನನಗಿನ್ನೂ ಎಕ್ಸ್ಪೀರಿಯೆನ್ಸ್ ಇಲ್ಲ, ನಾನು ಬಿಗಿನರ್ ಇದ್ದೀನಿ ಅನ್ನೋರು ದಯವಿಟ್ಟು ಅದರ ಇನ್ವಾಲ್ವ್ ಆಗ್ಬೇಡಿ. ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗಲ್ಲಿ ನಿಮ್ಮ ಮಾರ್ಜಿನ್ ಸಿಗೋದ್ರಿಂದ, ಸಪೋಸ್ ನಿಮ್ಮ ಹತ್ರ 10,000 ರೂಪಾಯಿ ಇದ್ದರೆ ಕಂಪ್ನಿಯವರು ಅದನ್ನು 50,000 ರೂಪಾಯಿ ಸ್ಟಾಕ್ ತೊಗೊಳ್ತಾ ನಿಮಗೊಂದು ಪವರ್ ಕೊಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಎಷ್ಟು ಬೈ ಮಾಡ್ತಿರಲ್ಲ, ಪ್ರಾಫಿಟ್ ಏನಾಗುತ್ತಲ್ಲ 50,000 ರೂಪಾಯಿಗೆ ಪ್ರಾಫಿಟ್ ತೋರಿಸುತ್ತೆ ನಿಮಗೆ. ಲಾಸ್ ಆದ್ರೂ 50,000 ರೂಪಾಯಿಗೆ ಲಾಸ್ ಆಗುತ್ತೆ. ಇದು ಸೊ ರಿಸ್ಕಿ. ಇನ್ಸ್ಟಲ್ಲಿ ನಾವು ಯಾರಾದರೂ ಬಿಗಿನಿಂಗಲ್ಲಿದ್ದ 7 ತಿಂಗಳಿದ್ದರೆ ನಾವು ನೋಡ್ಬೋದು ಮಾರ್ಕೆಟಲ್ಲಿ. ಯಾಕೆ ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗಲ್ಲಿ ಈಗಿನ ಯಂಗ್ ಯೂತ್ಸ್ ಎಲ್ಲ ಇನ್ವಾಲ್ವ್ ಆಗ್ತಾರೆ ಅಂದರೆ, ಅವ್ರೇನು ಯೂಟ್ಯೂಬ್ದಲ್ಲಿ ನೋಡ್ತಾರಲ್ಲ ಮೋಟಿವೇಶನು, ಅದೇ ಸ್ಕ್ರೀನ್ಶಾಟು ಅಥವಾ ಲೈವ್ ಟ್ರೇಡ್ ತೋರಿಸ್ತಾರಲ್ಲ, ಪ್ರಾಫಿಟ್ ಎಷ್ಟು 10 ಲಕ್ಷ ಆಯಿತು, 5 ಲಕ್ಷ ಆಯಿತು, 20,000 ಆಯಿತು. ಸೊ ಆ ಮನಿಗೆ ಆಸೆ ಪಟ್ಟು ಸೊ ಇವರೆಲ್ಲ ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗ್ ಮಾಡೋಕ್ಕೆ ಹೋಗ್ತಾರೆ. ಎಲ್ಲೋ ಒಂದು 6-7 ತಿಂಗಳು ಟ್ರೈನಿಂಗ್ ತೊಗೊಂಡು ಏನೋ ಮಾಡಿ. ಬಟ್ ಅಷ್ಟು ಈಸಿ ಅಲ್ಲ. ಯಾಕಂದರೆ ಒಂದೇನೋ ಸ್ಟೂಡೆಂಟ್ ಇರ್ತಾನೆ, ಅವ್ನಿಗೆ ಫಸ್ಟ್ ಫೋಕಸ್ ಇರುತ್ತೆ ಅವ್ನು ಬೇಸಿಕ್ ಎಜುಕೇಷನ್ ಏನಿದೆ ಅದ್ರ ಮೇಲೆ. ಎಲ್ಲ ಒಬ್ಬ ಜಾಬ್ ಮಾಡ್ತಿರ್ತಾನೆ, ಅವ್ನು ಫಸ್ಟ್ ಪ್ರಯಾರಿಟಿ ಇರೋದು ಜಾಬ್ ಇರುತ್ತೆ. ಅದನ್ನು ಬಿಟ್ಟು ನಾನು ಸ್ವಿಂಗ್ ಟ್ರೇಡ್ ಸ್ಕ್ಯಾಲ್ಪಿಂಗ್ ಮಾಡ್ತೀನಿ ಅಂದರೆ ಆಗಲ್ಲ. ಯಾಕಂದರೆ ಯಾರು ಫೋಕಸ್ಸು ಪ್ರೊಫೆಷನಲ್ಸ್ ಇರ್ತಾರಲ್ಲ ಅವ್ರು ಮಾಡೋಕ್ಕೆ ಸಾಧ್ಯ ಅದನ್ನು. ಹಾಗಂತ ಯಾರೂ ಮಾಡೋಕ್ಕಾಗಲ್ಲ. ಬಟ್ ಒಂದು ರೇಷಿಯೋ ಇರುತ್ತೆ. ಆಲ್ಮೋಸ್ಟ್ 90-95% ಏನಿದೆಯಲ್ಲ ಫುಲ್ ಟೈಮ್ ಯಾರು ಮಾಡ್ತಾರಲ್ಲ ಟ್ರೇಡಿಂಗು, ಅವ್ರ ಸ್ಕ್ಯಾಲ್ಪರ್ಸು ಮತ್ತು ಇಂಟ್ರಾಡೇ ಈಸಿಯಾಗಿ ಮಾಡ್ಬೋದು. ಬಟ್ ನಾರ್ಮಲಿ ಜಾಬ್ ಮಾಡೋರಾಗಲಿ ಅಥವಾ ಸ್ಟೂಡೆಂಟ್ಸ್ ಆಗಲಿ, ನಂದು ಯಾರು ಸ್ಟಡಿ ಮಾಡ್ತಿರ್ತಾರೆ, ಫೋಕಸ್ ಸ್ಟಡಿ ಕಡೆ ಇರುತ್ತೆ, ಬಟ್ ಪಾರ್ಟ್ ಟೈಮ್ ಆಗಿ ಮಾಡ್ತಾರಲ್ಲ, ದಯವಿಟ್ಟು ಸ್ಕ್ಯಾಲ್ಪಿಂಗ್ ಅಥವಾ ಇಂಟ್ರಾಡೇ ಮಾಡೋಕ್ಕೆ ಹೋಗಬೇಡಿ. ಇದ್ರ ಜೊತೆಗೇ ಏನಪ್ಪ ಅಂದರೆ ಇವು ಇನ್ನೊಂದೇನೆಂದರೆ ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗ್ ಅಂತ ಏನು ಟ್ರೇಡಿಂಗ್ ಕೊಡ್ತಾರೆ, ನೀವು ಹೋಗ್ತಿರಲ್ಲ ಅಲ್ಲಿ ನಿಮಗೆ ಯಾವುದೋ ಒಂದು ಸೆಟಪ್ ಹೇಳ್ಕೊಡ್ಬೋದು. ಒಂದು ಹೇಳ್ತೀನಿ, ಅವರೆಲ್ಲ ಇಲ್ಲಿ ಏನಿದೆ ಇಲ್ಲ ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗಲ್ಲಿ ಒಂದೊಂದು ಸೆಟಪ್ಸ್ ಇರ್ತವೆ. ಸೆಟಪ್ ಅಂದರೆ ಒಂದು ಪ್ಯಾಟರ್ನ್ಸ್ ಫಾರ್ಮೇಷನ್ ಆದಮೇಲೆ ಎಂಟ್ರಿ ಮತ್ತು ಎಕ್ಸಿಟ್ ಮಾಡ್ಬೋದು, ಇಲ್ಲ ಒಂದು ಪ್ರೈಸ್ ಒಂದು ರೇಂಜಿಗೆ ಹೋದ್ಮೇಲೆ ನಾವು SL ಮಾಡ್ಬೋದು. ಸೊ ಆ ಪ್ಯಾಟರ್ನ್ಸ್ ಬಂದಾಗ ನೀವು ಎಂಟ್ರಿ ಎಕ್ಸಿಟ್ ಮಾಡೋದನ್ನು ಹೇಳ್ಕೊಡ್ತಾರೆ.
ಬಟ್ ಅವ್ರು ಏನು ಹೇಳ್ತಾರಲ್ಲ ಅದೊಂದು ಸೆಟಪ್ ಕೊಡ್ತಾರೆ, 100% ಸೆಟಪ್ ವರ್ಕ್ ಆಗ್ತಿರ್ತದೆ. ಬಟ್ ಏನಾಗ್ತಿದೆ ಅಂದರೆ ನಾವು ಇನಿಷಿಯಲ್ ಇದ್ದಾಗ ಯಾರೇ ಆಗಲಿ, ಸೊ ಆ ಸೆಟಪ್ ಫಾಲೋ ಮಾಡೋದು ಕಷ್ಟ. ಇಲ್ಲಿ ಎಮೋಷನ್ಸ್ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಇಂಟ್ರಾಡೇಯಲ್ಲಿ ನಿಮ್ಗೆ ಪ್ರಾಫಿಟ್ ಫ್ಲಕ್ಚುಯೇಟ್ ಆಗ್ತದೆ ನೋಡ್ತಾ ಇದ್ದರೆ, ಸೊ ನಿಮ್ಮ ಎಮೋಷನ್ನಿಂದ ನೀವು ಡಿಸಿಷನ್ ಏನು ತೊಗೊತಿರಲ್ಲ 100% ರಾಂಗ್ ಆಗಿ ತೊಗೊತೀರ. ಯಾವಾಗ ನಿಮಗೆ ಪಿಯರ್ ಗ್ರೀಡ್ ಎಂಟರ್ ಆಗುತ್ತಲ್ಲ ನಿಮ್ಮ ಡಿಸಿಷನ್ಗೆ, 100% ರಾಂಗ್ ಇರುತ್ತೆ. ಒಂದು ಟ್ರೇಡ್ ಅನ್ನೋದು ಲಾಸ್ ಆದರೆ ಆ ಲಾಸನ್ನು ಆವತ್ತೇ ರಿಕವರ್ ಮಾಡಲಿಕ್ಕೆ ಎಂಟೈರ್ ಕ್ಯಾಪಿಟಲ್ ಕಳ್ಕೊಳ್ಳೋಂಥ ಚಾನ್ಸಸ್. ಯಾಕಂದರೆ ನನಗೆ ಅನುಭವ ಇದೆ ಇದನ್ನು. ಇನಿಷಿಯಲಿ ನಾವು 500 ರೂಪಾಯಿ 600 ರೂಪಾಯಿ ಪ್ರಾಫಿಟ್ ಹೋಗೋಸ್ಕರ 5,000 ಸಾವಿರ ರೂಪಾಯಿ ಕ್ಯಾಪಿಟಲ್ನು ಹಾಳು ಮಾಡ್ಕೊಂಡಿದ್ವಿ. 55,000 ರೂಪಾಯಿನ ಕ್ಯಾಪಿಟಲ್ ಒಂದ್ಸಲ ಲಾಸ್ ಆಗಿದೆ. ಬಟ್ ಒಂದು 2-3 ವರ್ಷ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಿಮಗೇನು ಪ್ರಾಬ್ಲಮ್ ಇಲ್ಲ, ಇಂಟ್ರಾಡೇ ಮಾಡ್ಬೋದು. ಬಟ್ ಸ್ಟಿಲ್ ಸ್ಕ್ಯಾಲ್ಪಿಂಗ್ ರಿಸ್ಕಿನೇ. ಯಾಕಂದರೆ ನನ್ನ ಪ್ರಕಾರ ನಾನು ಇರ್ಬೋದು, ಮೇ ಬಿ ವರ್ಲ್ಡ್ನಲ್ಲಿ ಬೆಸ್ಟ್ ಸ್ಕ್ಯಾಲ್ಪರ್ ಇರ್ಬೋದು, ಬಟ್ ನಾನು ಅಷ್ಟೇನು ಜಾಸ್ತಿ ಜನರಿಗೆ ಸ್ಕ್ಯಾಲ್ಪಿಂಗ್ ಹೆಸರು ಕೇಳಿಲ್ಲ. ನಾನು ಮೆಂಟರ್ಸ್ ಅಥವಾ ನಾನು ಯಾರು ಯೂಟ್ಯೂಬ್ನಲ್ಲಿ ಫಾಲೋ ಮಾಡ್ತಾರೆ ಅವ್ರು ಸ್ಕ್ಯಾಲ್ಪ್ ಮಾಡ್ತಾರೆ. ಬಟ್ ಅವ್ರ ಸಜೆಷನ್ ಅಷ್ಟೇ ಮಾಡೋದು. ಸ್ಕ್ಯಾಲ್ಪಿಂಗ್ ಹೆಂಗಿದೆ ಅಂದರೆ ಡೈಲಿ ಮಾಡೋಕ್ಕಾಗಲ್ಲ. ಒಂದು ಸಲ ನೀವು ಏನು ಒಂದು ವಾರದ್ದೇನು ಒಂದು ತಿಂಗಳು ಪ್ರಾಫಿಟ್ ಮಾಡಿರ್ತಾರೆ ಸ್ಕ್ಯಾಲ್ಪಿಂಗ್ ಮಾಡಿ, ಒಂದು ದಿನ ಏನಾದರೂ ನಿಮ್ಮದು ಎಮೋಷನ್ ಇಂಬ್ಯಾಲೆನ್ಸ್ ಆದರೆ ಆ ಒಂದು ತಿಂಗಳ ಪ್ರಾಫಿಟ್ನು ಒಂದು ದಿನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅವರಾದರೂ ಜಾಸ್ತಿ ಪ್ರಿಪೇರ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಸ್ಕ್ಯಾಲ್ಪಿಂಗು. ಸೊ ಇಂಟ್ರಾಡೇ ಓಕೆ, ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಇತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು, ಮತ್ತು ನೀವು ಸ್ಕ್ರೀನ್ ಮುಂದೆ ಟೈಮಿಂಗ್ ಜಾಸ್ತಿ ಮಾಡೋಕ್ಕೆ ಟೈಮಿಂಗ್ ಇತ್ತು ಅಂದರೆ ನೀವು ಇಂಟ್ರಾಡೇ ಮಾಡ್ಬೋದು. ಸ್ವಿಂಗ್ ಟ್ರೇಡು ಮತ್ತು ಇನ್ವೆಸ್ಟ್ಮೆಂಟ್ ಅದಲ್ಲ, ಆಲ್ಮೋಸ್ಟ್ ಟ್ರೇಡಿಂಗ್ನಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಹೆಸರು ಮಾಡಿದಾರಲ್ಲಿ ಅವರೆಲ್ಲ ಆಲ್ಮೋಸ್ಟ್ ಸ್ವಿಂಗ್ ಟ್ರೇಡರ್ಸು ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋರು. ಇನ್ವೆಸ್ಟ್ಮೆಂಟಿಗಂತಂದು ಹೆಸರು ಗೊತ್ತಿದೆ ಎಲ್ಲರಿಗೂ, ವಾರನ್ ಬಫೆಟ್ ಅಂತ ತಿಳಿಸಿದ್ದು, ಚಾರ್ಲಿ ಮಂಗರ್, ವಾರನ್ ಬಫೆಟ್ಟು. ಆಮೇಲೆ ನೀವು ಸ್ವಿಂಗ್ ಟ್ರೇಡ್ ಮಾಡಬೇಕು ಮತ್ತು ಸ್ವಿಂಗ್ ಟ್ರೇಡ್ ನಾಲೆಜ್ ಬೇಕಂದರೆ ಒಂದು ಬುಕ್ ಇದೆ. ಬುಕ್ ಹೆಸರು ಒಂದು ಸೆಕೆಂಡ್, ಮಾರ್ಕೆಟ್ ವಿಜಾರ್ಡ್ ಅಂತ ಒಂದು ಬುಕ್ ಇದೆ. ಮಾರ್ಕೆಟ್ ವಿಜಾರ್ಡ್ ಈ ಬುಕ್ ಬೆಸ್ಟ್ ಬುಕ್ ಇದೆ. ಸೊ ಆಲ್ಮೋಸ್ಟ್ ಇದರಲ್ಲಿ 20-25 ಮಂದಿ ಟ್ರೇಡರ್ಸ್ ಇದ್ದಾರೆ, ಎಲ್ಲ ಫಾರಿನ್ ಟ್ರೇಡರ್ಸ್ ಇದ್ದಾರೆ. ಸೊ ಅವ್ರು ಯಾವ ಥರ ಸ್ಮಾಲ್ ಕ್ಯಾಪಿಟಲ್ದಿಂದ ಸ್ವಿಂಗ್ ಟ್ರೇಡ್ ಮಾಡಿ, ಅದರಲ್ಲಿ ಕೆಲವೊಂದು ಸ್ಕ್ಯಾಲ್ಪರ್ಸ್ ಇರ್ಬೋದು, ಇನಿಷಿಯಲ್ ಸ್ಟಾರ್ಟ್ ಮಾಡಿದ್ರೆ ಸ್ಕ್ಯಾಲ್ಪರ್ ಮಾಡಿರ್ಬೋದು. ಬಟ್ ಸ್ವಿಂಗ್ ಟ್ರೇಡ್ ಯಾವ ಥರ ಮಾಡಿ ಯಾವ ಥರ ಅವರು ದೊಡ್ಡ ಅಮೌಂಟನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು, ಅದರಲ್ಲಿ ಒಂದು 20-25 ಜನ ಸ್ವಿಂಗ್ ಟ್ರೇಡ್ ಮಾಡೋರು ಇಂಟರ್ವ್ಯೂ ಇದೆ. ಸೊ ಆ ಇಂಟರ್ವ್ಯೂದಲ್ಲಿ ಅವ್ರು ಹೇಳ್ತಾರೆ ಯಾವ ಥರ ಸ್ಟಾರ್ಟ್ ಮಾಡಿದ್ರು, ಏನು ಸ್ಟ್ರಗಲ್ ಫೇಸ್ ಮಾಡಿದ್ರು, ಯಾವ ಥರ ಮಾಡಬೇಕು, ಅವ್ರ ಎಕ್ಸ್ಪೀರಿಯೆನ್ಸ್ ಏನು ಮಾಡಿದ್ರು. ಸಾಧ್ಯ ಆದರೆ ಈ ಬುಕ್ ಓದಿ, ಇಲ್ಲಾಂದರೆ ಈ ಬುಕ್ಕು ಆಡಿಯೋ ಬುಕ್ಕು ಇದೆ ಯೂಟ್ಯೂಬ್ದಲ್ಲಿ, ನೀವು ಅದನ್ನು ನೋಡಿದರೂ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಈ ಬುಕ್ ಇದೆಲ್ಲ, ಇದರಲ್ಲಿ ಯಾವುದು ಬೈ ಎಲ್ಲಿ ಮಾಡಬೇಕು, ಸೆಲ್ ಎಲ್ಲಿ ಮಾಡಬೇಕು, ಏನು ಕ್ಯಾಂಡಲ್ ಸ್ಟಿಕ್ ಅಥವಾ ಏನು ಪ್ಯಾಟರ್ನ್ಸು, ಇಂಟ್ರಾಡೇ ಅಂದರೆ ಏನು ಹೇಳಿಲ್ಲ ಅವರು. ಬಟ್ ಅವ್ರ ಎಕ್ಸ್ಪೀರಿಯೆನ್ಸ್ ಏನು ಮಾಡಿದ್ರು, ಯಾವ ಥರ ಅವ್ರು ಲಾಸ್ ಆದಾಗ ಹೆಂಗೆ ರಿಕವರ್ ಮಾಡಿದ್ರು, ಮಾರ್ಕೆಟ್ನಲ್ಲಿ ಹೆಂಗೆ ಕಲಿತರು, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು, ಯಾಕೆ ಸ್ಟಾರ್ಟ್ ಮಾಡಿದರು, ಈಗ ಯಾವ ಲೆವೆಲ್ ಇರ್ತಾರೆ, ಸೊ ಅದೆಲ್ಲ ಡೀಟೇಲ್ಸ್ ಸೇರಿದೆ. ಒಳ್ಳೆ ಬುಕ್ ಇದೆ. ಸ್ಟಾರ್ಟಿಂಗ್ ಮಾಡೋರು ಓದಲಿಕ್ಕೆ ಅಂದರೆ ಇದಂದರೆ ಏನೋ ಮೋಟಿವೇಟ್ ಮಾಡುತ್ತೆ ಜನರಿಗೆ ಅಷ್ಟೇ. ಅಂದರೆ ಮಾರ್ಕೆಟಲ್ಲಿ ಇದ್ದಾರೆ, ಈ ಸಣ್ಣ ಅಮೌಂಟಿಂದ ದೊಡ್ಡ ಅಮೌಂಟ್ ಮಾಡಿದವರು ಇದ್ದಾರೆ, ಅವ್ರು ಯಾವ ಥರ ಮಾಡಿದ್ರು ಅವ್ರ ಸ್ಟೆಪ್ಸ್ ನಾವು ಫಾಲೋ ಮಾಡ್ಬೋದು. ಒಳ್ಳೆ ಬುಕ್ ಇದೆ. ಇಷ್ಟು ಇವತ್ತಿನ ದಿನದಿತ್ತು. ನಿಮಗೆ ಏನಾದರೂ ನನಗೆ ಗೊತ್ತಾಗ್ತಲ್ಲ ಯಾವ ಟಾಪಿಕ್ ಪರ್ಟಿಕ್ಯುಲರ್ ಹೇಳಬೇಕಂದ್ರೆ, ಬಿಕಾಸ್ ನಾನು ಕಲ್ತಿದ್ದು ಅಲ್ಲೆಟ್ ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ ಆಲ್ಮೋಸ್ಟ್ ಒಂದು 100-120 ಬುಕ್ ಓದಿ, ನಂತರ 50 ಬುಕ್ ಈಗ ಹಾರ್ಡ್ ಕಾಪಿನೂ ಇದ್ದಾವೆ. ಸೊ ನನಗೆ ಎಷ್ಟು ತಿಳಿತಾನೆ ಅಷ್ಟೇ ಓದಿ, ನನಗೇನು ಗೊತ್ತಾಗ್ತಲ್ಲ ನಿಮಗೇನು ಹೇಳಬೇಕು ಅನ್ನೋದು. ಬಟ್ ಯಾರಾದರೂ ಪರ್ಟಿಕ್ಯುಲರ್ ಟಾಪಿಕ್ ಇದೇ ಬೇಕು, ಇಷ್ಟೇ ನನಗೆ ಅರ್ಥ ಮಾಡಬೇಕು, ಇದು ಬೇಕು, ನನಗೆ ಇದು ತಿಳಿತಾ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದ್ರ ಮೇಲೆ ನಾನು ಸ್ಟಡಿ ಮಾಡಿ ನಿಮ್ಗೆ ಡೆಫಿನೆಟ್ಲಿ ಹೇಳ್ಕೊಡ್ತೀನಿ. ನನಗೆ ಗೊತ್ತಿಲ್ಲ ಅಂದ್ರೂ, ಬಟ್ ನನಗೆ ಎಷ್ಟು ಗೊತ್ತಿದೆ ಅಂತ ನಾನು ಅಲ್ಲಿ ಶೇರ್ ಮಾಡ್ತೀನಿ ಡೆಫಿನೆಟ್ಲಿ. ಥ್ಯಾಂಕ್ ಯು.